ಇಂದು ನಾವು ಷೇರು ಮಾರುಕಟ್ಟೆಯ ಬಗ್ಗೆ ತಿಳಿಯಲಿದ್ದೇವೆ. ನಾವು ಇದನ್ನು ಸ್ಟಾಕ್ ಮಾರುಕಟ್ಟೆ ಎಂದು ಕರೆಯುತ್ತೇವೆ. ಈ ವಿಡಿಯೋದಲ್ಲಿ ನಾವು ಸ್ಟಾಕ್ಗಳು ಯಾವುವು, ಸ್ಟಾಕ್ ಮಾರ್ಕೆಟ್ ಎಂದರೇನು ಮತ್ತು ಅದು ಹೇಗೆ ಕಾರ್ಯನಿರ್ವಹಿಸುತ್ತದೆ, ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವುದು ಹೇಗೆ ಮತ್ತು ನೀವು ಷೇರು ಮಾರುಕಟ್ಟೆಯನ್ನು ವ್ಯಾಪಾರ ಮಾಡಲು ಏನು ಬೇಕು ಎಂಬುದನ್ನು ಕಲಿಯಲಿದ್ದೇವೆ. ಮೊದಲು ಕಂಡುಹಿಡಿಯೋಣ ಷೇರುಗಳು ಯಾವುವು ಎಂದು ನೋಡೋಣ. ಯಾವುದೇ ವ್ಯವಹಾರವನ್ನು ಪ್ರಾರಂಭಿಸಲು ಬಂಡವಾಳದ ಅಗತ್ಯವಿದೆ. ಮೊದಲಿಗೆ ನಾವು ವ್ಯಾಪಾರವನ್ನು ಪ್ರಾರಂಭಿಸಲು ಅಥವಾ ಅಸ್ತಿತ್ವದಲ್ಲಿರುವ ವ್ಯವಹಾರವನ್ನು ದೊಡ್ಡ ಮಟ್ಟಕ್ಕೆ ಬೆಳೆಸಲು ಸ್ವಲ್ಪ ಮೊತ್ತವನ್ನು ಹೂಡಿಕೆ ಮಾಡುತ್ತೇವೆ. ನಮಗೆ ಬಂಡವಾಳ ಬೇಕು. ಸಾಮಾನ್ಯವಾಗಿ ಬೆಳೆಯಲು ದೊಡ್ಡ ಬಂಡವಾಳ ಬೇಕಾಗುತ್ತದೆ. ಆ ದೊಡ್ಡ ಮೊತ್ತವನ್ನು ಪಡೆಯಲು ಕಂಪನಿಯು ತನ್ನ ಷೇರುಗಳನ್ನು ಸಾರ್ವಜನಿಕರಿಗೆ ನೀಡುತ್ತದೆ. ಉದಾಹರಣೆ, ಒಬ್ಬ ಉದ್ಯಮಿಯನ್ನು ತೆಗೆದುಕೊಳ್ಳಿ. ನಾವು ಅವರನ್ನು ಮಿಸ್ಟರ್ ಎ ಎಂದು ಕರೆಯುತ್ತೇವೆ. ಈಗ ಮಿಸ್ಟರ್ ಎ XYZ ಲಿಮಿಟೆಡ್ ಎಂಬ ಕಂಪನಿಯನ್ನು ನಡೆಸುತ್ತಿದ್ದಾರೆ. ಆ ಕಂಪನಿಯ ಮೌಲ್ಯ 60 ಲಕ್ಷ. ಈಗ ತಮ್ಮ ಕಂಪನಿಯನ್ನು ದೊಡ್ಡ ಮಟ್ಟಕ್ಕೆ ಬೆಳೆಸಲು ಬಯಸುವ ಶ್ರೀ ಎ ಅವರಿಗೆ ಹೆಚ್ಚುವರಿ 40 ಲಕ್ಷಗಳು ಬೇಕಾಗುತ್ತದೆ. ಏಕೆಂದರೆ ಅವರ ಬಳಿ ಆ 40 ಲಕ್ಷ ಇಲ್ಲ. ಕಂಪನಿಯು ಪ್ರತಿ ಷೇರಿಗೆ 10 ರೂಪಾಯಿನಂತೆ 4 ಲಕ್ಷ ಷೇರುಗಳನ್ನು ಪರಿಚಯಿಸಲಿದೆ. ಈ 10 ರೂಪಾಯಿ ಷೇರುಗಳನ್ನು ಮುಖಬೆಲೆ ಎಂದು ಕರೆಯಲಾಗುತ್ತದೆ. ಈ ಸಾರ್ವಜನಿಕರು ಬಂದು ಆ 4 ಲಕ್ಷ ಷೇರುಗಳನ್ನು ಖರೀದಿಸಿದಾಗ ಶ್ರೀ ಎ ಅವರಿಗೆ 40 ಲಕ್ಷ ಸಿಗುತ್ತದೆ. ನಂತರ ಅವರು ತಮ್ಮ ವ್ಯವಹಾರವನ್ನು ಮುಂದಿನ ಹಂತಕ್ಕೆ ಬೆಳೆಸಲು ಆ 40 ಲಕ್ಷವನ್ನು ಬಳಸುತ್ತಾರೆ. ಆ 4 ಲಕ್ಷ ಷೇರುಗಳು ಯಾರ ಬಳಿ ಇದೆಯೋ ಅವರನ್ನು ಆ ಕಂಪನಿಯ ಷೇರುದಾರ ಎಂದು ಕರೆಯುತ್ತೇವೆ. ಈಗ ಅದನ್ನು ತಿಳಿದುಕೊಳ್ಳುವ ಮೊದಲು ಷೇರುಗಳನ್ನು ಹಿಡಿದಿಟ್ಟುಕೊಳ್ಳುವುದರಿಂದ ನೀವು ಹೇಗೆ ಪ್ರಯೋಜನ ಪಡೆಯಬಹುದು ಎಂಬುದನ್ನು ನಾವು ನೋಡುತ್ತೇವೆ. ಷೇರು ಮಾರುಕಟ್ಟೆ ಎಂದರೇನು ಎಂದು ತಿಳಿಯೋಣ. ಸಾಮಾನ್ಯವಾಗಿ ನಾವು ಏನನ್ನಾದರೂ ಖರೀದಿಸಲು ಬಯಸಿದರೆ ನಾವು ಮಾರುಕಟ್ಟೆಗೆ ಹೋಗುತ್ತೇವೆ. ಅದೇ ರೀತಿಯಲ್ಲಿ ನಾವು ಷೇರುಗಳನ್ನು ಖರೀದಿಸಲು ಷೇರು ಮಾರುಕಟ್ಟೆಗೆ ಹೋಗುತ್ತೇವೆ. ಈ ಷೇರು ಮಾರುಕಟ್ಟೆಯಲ್ಲಿ ನಾವು ಕಂಪನಿಯ ಷೇರುಗಳನ್ನು ಖರೀದಿಸಬಹುದು ಅಥವಾ ಮಾರಾಟ ಮಾಡಬಹುದು. ಕಂಪ್ಯೂಟರ್ ಮತ್ತು ಇಂಟರ್ನೆಟ್ ಇಲ್ಲದಿದ್ದಾಗ ನಾವು ಷೇರುಗಳನ್ನು ಭೌತಿಕವಾಗಿ ಖರೀದಿಸುತ್ತೇವೆ ಅಥವಾ ಮಾರಾಟ ಮಾಡುತ್ತೇವೆ. ಷೇರುಗಳನ್ನು ಖರೀದಿಸುವುದು ಕಷ್ಟಕರವಾದ ಮಾರ್ಗವಾಗಿತ್ತು. ಆದರೆ ಕಂಪ್ಯೂಟರ್ ಮತ್ತು ಇಂಟರ್ನೆಟ್ ಆವಿಷ್ಕಾರದ ನಂತರ ಹೂಡಿಕೆ ಮತ್ತು ಷೇರುಗಳನ್ನು ಖರೀದಿಸುವ ಪ್ರಕ್ರಿಯೆಯು ಎಲ್ಲರಿಗೂ ಸುಲಭವಾಗುತ್ತದೆ. ಈಗ ಯಾರಾದರೂ ಎಲ್ಲಿ ಬೇಕಾದರೂ ಷೇರುಗಳನ್ನು ಖರೀದಿಸಬಹುದು. ಭಾರತದಲ್ಲಿ 2 ಪ್ರಸಿದ್ಧ ಸ್ಟಾಕ್ ಎಕ್ಸ್ಚೇಂಜ್ಗಳಿವೆ. ಒಂದು BSE, ಇದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, ಮತ್ತು ಇನ್ನೊಂದು NSE, ಇದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆಗಿದೆ. ಈ ಸ್ಥಳದಲ್ಲಿ ಷೇರುಗಳ ಖರೀದಿ ಮತ್ತು ಮಾರಾಟ ನಡೆಯುತ್ತದೆ. ಯಾವುದೇ ಕಂಪನಿಯು ತಮ್ಮ ಷೇರುಗಳನ್ನು ಪಟ್ಟಿ ಮಾಡಲು ಬಯಸಿದರೆ ಅವರು ಮೊದಲು ಈ ವಿನಿಮಯ ಕೇಂದ್ರಗಳಲ್ಲಿ ನೋಂದಾಯಿಸಿಕೊಳ್ಳುತ್ತಾರೆ. ಸುಮಾರು 1600 ಕಂಪನಿಗಳು NSE ನಲ್ಲಿ ನೋಂದಾಯಿಸಲಾಗಿದೆ. ಸುಮಾರು 5000 ಕಂಪನಿಗಳು BSE ನಲ್ಲಿ ನೋಂದಾಯಿಸಲಾಗಿದೆ. BSE ನಲ್ಲಿ ಪಟ್ಟಿ ಮಾಡಲಾದ ಟಾಪ್ 30 ಕಂಪನಿಗಳ ಮಾರುಕಟ್ಟೆ ಮೌಲ್ಯವನ್ನು ಸೆನ್ಸೆಕ್ಸ್ ಎಂದು ಕರೆಯಲಾಗುತ್ತದೆ. NSE ನಲ್ಲಿ ಪಟ್ಟಿ ಮಾಡಲಾದ ಅಗ್ರ 50 ಕಂಪನಿಗಳ ಮಾರುಕಟ್ಟೆ ಮೌಲ್ಯವನ್ನು ನಿಫ್ಟಿ ಎಂದು ಕರೆಯಲಾಗುತ್ತದೆ. ಈ ಸ್ಟಾಕ್ ಎಕ್ಸ್ಚೇಂಜ್ ಅನ್ನು ಸೆಬಿ ಇಂದ ನಿಯಂತ್ರಿಸಲಾಗುತ್ತದೆ. ಇದು ಸೆಕ್ಯೂರಿಟೀಸ್ ಮತ್ತು ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಆಗಿದೆ. SCBI ಸೆಬಿ ನಿಯಂತ್ರಿತ ಮಾರ್ಗಸೂಚಿಗಳ ಪ್ರಕಾರ ಈ ಸ್ಟಾಕ್ ಎಕ್ಸ್ಚೇಂಜ್ ವಹಿವಾಟು ಮತ್ತು ಹೂಡಿಕೆ ಮಾಡುತ್ತದೆ. ಈಗ ಕಂಡುಹಿಡಿಯೋಣ ಮಾರುಕಟ್ಟೆಯನ್ನು ಹೇಗೆ ವರ್ಗೀಕರಿಸಲಾಗಿದೆ. ಕಂಪನಿಯೊಂದು ಬಂದು ತಮ್ಮ ಷೇರುಗಳನ್ನು ಮಾರಾಟ ಮಾಡಲು BSE ಯಲ್ಲಿ ನೋಂದಾಯಿಸುತ್ತದೆ. ಈಗ ಈ ವಿನಿಮಯ ಕೇಂದ್ರಗಳಲ್ಲಿ ಕೆಲಸ ಮಾಡುವ ವ್ಯಕ್ತಿಗಳನ್ನು ಹಣಕಾಸು ದಲ್ಲಾಳಿಗಳೆಂದು ಕರೆಯಲಾಗುತ್ತದೆ. ಸಾರ್ವಜನಿಕರು ಬಂದು ಷೇರುಗಳನ್ನು ಖರೀದಿಸಲು ಬಯಸಿದರೆ ಅವರು ಷೇರು ಮಾರುಕಟ್ಟೆಯ ಎಲ್ಲ ಜ್ಞಾನವನ್ನು ಹೊಂದಿರುವ ಹಣಕಾಸು ಬ್ರೋಕರ್ಗಳ ಸಹಾಯದೊಂದಿಗೆ ಇದನ್ನು ಮಾಡಬಹುದು. ಅವರು ಖರೀದಿಸಲು ಮತ್ತು ಮಾರಾಟ ಮಾಡಲು ಷೇರುಗಳ ಕುರಿತು ಸಲಹೆ ನೀಡುವ ಮೂಲಕ ಸಣ್ಣ ಕಮಿಷನ್ ಗಳಿಸುತ್ತಾರೆ. ಈಗ ನೀವು ಯಾವುದೇ ಕಂಪನಿಯ ಷೇರುಗಳನ್ನು ಖರೀದಿಸಲು ಬಯಸಿದರೆ ನೀವು ಈ ಹಣಕಾಸು ಬ್ರೋಕರ್ ಅನ್ನು ಸಂಪರ್ಕಿಸಿ. ಅದೇ ಸಮಯದಲ್ಲಿ ಇತರ ವ್ಯಕ್ತಿಯು ಅದೇ ಷೇರನ್ನು ಮಾರಾಟ ಮಾಡಲು ಬಯಸಿದರೆ ಅವರು ಹಣಕಾಸು ಬ್ರೋಕರ್ ಅನ್ನು ಸಹ ಸಂಪರ್ಕಿಸುತ್ತಾರೆ. ಈ ಖರೀದಿದಾರರ ಮತ್ತು ಮಾರಾಟಗಾರರ ವಹಿವಾಟುಗಳಿಗಾಗಿ ಹಣಕಾಸು ದಲ್ಲಾಳಿಗಳು BSE ಅನ್ನು ಸಂಪರ್ಕಿಸುತ್ತಾರೆ ಮತ್ತು ಅವರ ನಡುವಿನ ವಹಿವಾಟನ್ನು ಪೂರ್ಣಗೊಳಿಸುತ್ತಾರೆ. ಈ ಷೇರುಗಳನ್ನು ಹೊಂದುವ ಮೂಲಕ ಷೇರುದಾರರು ಹೇಗೆ ಲಾಭ ಪಡೆಯಬಹುದು ಎಂಬುದನ್ನು ಈಗ ನೋಡೋಣ. ನೀವು ಯಾವುದೇ ಷೇರುಗಳನ್ನು ಖರೀದಿಸಲು ಬಯಸಿದರೆ ನೀವು ಕಡಿಮೆ ಬಂಡವಾಳದೊಂದಿಗೆ ಖರೀದಿಸಬಹುದು. ದೊಡ್ಡ ಮೊತ್ತದ ಹಣವನ್ನು ಹೊಂದಿರುವುದು ಅನಿವಾರ್ಯವಲ್ಲ. ನೀವು ಯಾವುದೇ ಕಂಪನಿಯ ಹೆಚ್ಚಿನ ಸಂಖ್ಯೆಯ ಷೇರುಗಳನ್ನು ಹೊಂದಿದ್ದರೆ ನೀವು ಷೇರುಗಳ ಪ್ರಕಾರ ಕೆಲವು ಹಕ್ಕುಗಳನ್ನು ಪಡೆಯುತ್ತಿದ್ದೀರಿ. ಆದರೆ ನೀವು ಸಣ್ಣ ಪ್ರಮಾಣದ ಷೇರುಗಳನ್ನು ಹೊಂದಿದ್ದರೆ ಸಣ್ಣ ಪ್ರಮಾಣದ ಷೇರುಗಳು ಹೊಂದುವ ಮೂಲಕ ನಾವು ಹೀಗೆ ಲಾಭ ಗಳಿಸಬಹುದು ಎಂಬುದನ್ನು ನಾವು ನೋಡುತ್ತೇವೆ. ನಾವು ಒಂದು ಉದಾಹರಣೆಯಿಂದ ಅರ್ಥ ಮಾಡಿಕೊಳ್ಳಿ. ಕಂಪನಿ XYZ ತೆಗೆದುಕೊಳ್ಳಿ. ಮುಖಬೆಲೆಯನ್ನು 10 ರೂಪಾಯಿ ಎಂದು ಇಟ್ಟುಕೊಳ್ಳಿ. ಕಂಪನಿಯನ್ನು ಮುಂದಿನ ಹಂತ ಕೊಂಡೊಯ್ಯಲು ಅವರು ತಮ್ಮ ಕಂಪನಿಯ 4 ಲಕ್ಷ ಷೇರುಗಳನ್ನು ಮಾರಾಟ ಮಾಡಲು 40 ಲಕ್ಷಗಳನ್ನು ಪಡೆಯಲು ಬಯಸಿದ್ದರು. ಈಗ ನೀವು 10,000 ರೂಪಾಯಿಗಳಿಗೆ
ಷೇರುಗಳನ್ನು ಖರೀದಿಸಲು ಬಯಸಿದರೆ ನೀವು 10 ರೂಪಾಯಿ ಮುಖಬೆಲೆಯಲ್ಲಿ 1,000 ಷೇರುಗಳನ್ನು ಖರೀದಿಸಬಹುದು. ಕಂಪನಿಯು ವ್ಯವಹಾರದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದರೆ ಮತ್ತು ಉತ್ತಮವಾಗಿ ಬೆಳೆದರೆ ನಿಮಗೆ ಲಾಭದ ಪಾಲು ಸಿಗುವುದಿಲ್ಲ. ಬದಲಾಗಿ ನೀವು ಮೊದಲು ₹10 ಮುಖಬೆಲೆ ಹೆಚ್ಚಳದಿಂದ ಲಾಭವನ್ನು ಪಡೆಯುತ್ತೀರಿ. ಆದರೆ ಕಂಪನಿಯ ಉತ್ತಮ ಕಾರ್ಯಕ್ಷಮತೆಯ ನಂತರ ಮುಖಬೆಲೆ ₹11ಗೆ ಏರಿಕೆ ಆಗಲಿದೆ. ನೀವು ಮೊದಲು ಖರೀದಿಸಿದ 1,000 ಷೇರುಗಳನ್ನು ನೀವು ಮಾರಾಟ ಮಾಡಲು ಬಯಸಿದರೆ ನೀವು ₹1,000 ಲಾಭವನ್ನು ಪಡೆಯುತ್ತಿದ್ದೀರಿ. ಷೇರುಗಳನ್ನು ವ್ಯಾಪಾರ ಮಾಡುವ ಮೂಲಕ ನೀವು ಷೇರು ಮಾರುಕಟ್ಟೆಯಲ್ಲಿ ಹಣ ಗಳಿಸಬಹುದು. ನಾವು ಷೇರು ಮಾರುಕಟ್ಟೆಯಲ್ಲಿ ದೀರ್ಘಾವಧಿ ಹೂಡಿಕೆ ಮಾಡಬಹುದು. ನೀವು ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡಬಹುದು. ಆದರೆ ಮೂಲತಃ ಸಾರ್ವಜನಿಕರು ಷೇರು ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡುವ ಮೂಲಕ ಹಣವನ್ನು ಗಳಿಸುತ್ತಾರೆ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಲು ಅಥವಾ ವ್ಯಾಪಾರ ಮಾಡಲು ಅಗತ್ಯತೆಗಳೇನು ಎಂಬುದನ್ನು ನೋಡುತ್ತೇವೆ. ಮೊದಲನೆಯದಾಗಿ ನೀವು ಉಳಿತಾಯದ ಬ್ಯಾಂಕ್ ಖಾತೆಯನ್ನು ಹೊಂದಿರಬೇಕು ಮತ್ತು ಅದನ್ನು ಡಿಮ್ಯಾಟ್ ಖಾತೆಗೆ ಸಂಪರ್ಕಿಸಬೇಕು. ನೀವು ಮಾತ್ರ ಷೇರು ಮಾರುಕಟ್ಟೆಯಲ್ಲಿ ಷೇರುಗಳನ್ನು ಖರೀದಿಸಬಹುದು ಅಥವಾ ಮಾರಾಟ ಮಾಡಬಹುದು. ನೀವು ಯಾವ ಷೇರುಗಳನ್ನು ಖರೀದಿಸಿದ್ದೀರೋ ಆ ಷೇರುಗಳನ್ನು ಈ ಡಿಮ್ಯಾಟ್ ಖಾತೆಯಲ್ಲಿ ಸಂಗ್ರಹಿಸಲಾಗುತ್ತದೆ. ಇಂಟರ್ನೆಟ್ ಬಳಸುವ ಮೂಲಕ ನೀವು ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿ ಖರೀದಿಸಿದ ಷೇರುಗಳನ್ನು ನೋಡಬಹುದು. ಉಳಿತಾಯ ಖಾತೆ, ಡಿಮ್ಯಾಟ್ ಖಾತೆ, ಟ್ರೇಡಿಂಗ್ ಖಾತೆಯನ್ನು ತೆರೆಯಲು ಇದನ್ನು ಸ್ಟಾಕ್ ಬ್ರೋಕರ್ ಮೂಲಕ ಮಾತ್ರ ಮಾಡಬಹುದು. ನಿಮ್ಮ ವ್ಯಾಪಾರ ಖಾತೆಯಲ್ಲಿ ನೀವು ಖರೀದಿಸಬಹುದು ಅಥವಾ ಮಾರಬಹುದು.